ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಫುಲ್ ವಿಡಿಯೋನ ನೋಡಿ. ಯಾಕಂದರೆ ನಿಮಗೆ ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ. ನಾನು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 3 ಮಾಡ್ತಾಯಿದ್ದೀನಿ. ವಿತ್ ಆನ್ಸರ್ಸ್ ಇದೆ ನೋಡಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತ. ಬಹು ಆಯ್ಕೆ ಪ್ರಶ್ನೆ. ಅದರಲ್ಲಿ ಒಂದನೇದು, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ. ನೋಡಿ, ಆಪ್ಷನ್ ಸಿ 7. ಇಲ್ಲಿ ನೋಡಿ, ನಾನು ಆನ್ಸರ್ನ ಕೂಡ ಕೆಳಗಡೆನೇ ಕೊಟ್ಟಿದ್ದೀನಿ, ಉತ್ತರ ಅಂತ ಬರೆದ್ಬಿಟ್ಟು. ನಿಮಗೆ ತುಂಬ ಈಸಿ ಆಗುತ್ತೆ ಇದೆಲ್ಲ ನಾನು ಈ ಥರ ಕೊಟ್ಟರೆ. ಸೊ ನೋಡ್ಕೊಳ್ಳಿ, ಆಪ್ಷನ್ ಸಿ 7 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಬಹು ಆಯ್ಕೆ ಪ್ರಶ್ನೆ 6 ಇರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ನು, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಆಪ್ಷನ್ ಬಿ ಎಣ್ಸಂಧಿ. ನೆಕ್ಸ್ಟ್ ನೋಡೋಣ, ಥರ್ಡ್ ಒನ್, ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ. ನಿಮ್ಗೆ ಗೊತ್ತೇ ಇದೆ ಭಾವಸೂಚಕ ಚಿಹ್ನೆ ಅಂತ. ಆಪ್ಷನ್ ಡಿ ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ನೋಡೋಣ, ಫೋರ್ತ್ ಒನ್, ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ನೋಡಿ, ಆಪ್ಷನ್ ಸಿ ನೋಡೋದು. ನಿಮಗೆ ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಚಾರ್ಟ್ ಥರ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ. ನೋಡಿ, ನೆಕ್ಸ್ಟ್ ಫಿಫ್ತ್ ಒನ್ ನೋಡೋಣ, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಇದು ಕೂಡ ಕೊಟ್ಟಿದ್ದಾರೆ ಚಾರ್ಟ್ ಥರ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ. ನೋಡಿ, ಆಪ್ಷನ್ ಎ ಅಪಾದಾನ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಅಪಾದಾನ. ನೆಕ್ಸ್ಟ್ ನೋಡೋಣ, ಆರನೇದು, ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ನೋಡಿ, ಆಪ್ಷನ್ ಎ ದ್ವಿಗು ಸಮಾಸ. ನೋಡಿ, ಸಂಬಂಧಿ ಪದ ಬರೆಯುವುದು ಅಂದರೆ ಫಸ್ಟ್ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಈ ಥರ ಬರುತ್ತೆ, ರಿಲೇಟೆಡ್ ಈ ಥರ. ಅದಕ್ಕೆ ನೀವು ಥರ್ಡ್ ಕ್ವಶನ್ಗೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಫೋರ್ತ್ ವರ್ಡು ನೀವು ಸೆಕೆಂಡ್ ವರ್ಡ್ ಯಾವ ಥರ ಮ್ಯಾಚ್ ಆಗುತ್ತೋ ಫಸ್ಟ್ ವರ್ಡ್ಗೆ, ಅದೇ ಥರ ನೀವು ಥರ್ಡ್ ವರ್ಡ್ಗೆ ಯಾವುದು ಮ್ಯಾಚ್ ಆಗುತ್ತೋ ಫೋರ್ತ್ ವರ್ಡ್ನ ಅದನ್ನು ಬರೀಬೇಕು. ನೋಡೋಣ ಬನ್ನಿ. ಫಸ್ಟು ಕಲಶ, ಕಳಸ, ಇದು ತತ್ಸಮ ಮತ್ತು ತದ್ಭವ ಕೊಟ್ಟಿದ್ದಾರೆ. ಸೊ ವಂಶ ಅನ್ನೋದು ತತ್ಸಮ, ಬಂಚ ಅನ್ನೋದು ತದ್ಭವ. 7th ಕ್ವಶನ್ಗೆ ನೋಡಿ, ಸಂಬಂಧಿ ಪದ 4 ಇರುತ್ತೆ, 1 ಮಾರ್ಕ್ಗೆ. ನೆಕ್ಸ್ಟ್ 8th ಒನ್, ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾನು ಆತ್ಮಾರ್ಥಕ ಸರ್ವನಾಮ. ಇಲ್ಲಿ ಸರ್ವನಾಮಗಳು ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ, 9ನೇದು, ಸತಿಪತಿ ಜೋಡು ನುಡಿ, ತುತ್ತ ತುದಿ ದ್ವಿರುಕ್ತಿ. ಇದು ಅಷ್ಟೇ, ಜೋಡು ನುಡಿ ಮತ್ತು ದ್ವಿರುಕ್ತಿ ಕೇಳಿದ್ದಾರೆ. ಇನ್ನೊಂದು ಬರುತ್ತೆ ನಿಮಗೆ ಅನುಕರಣಾವ್ಯಯ, ನೀವು ಕರೆಕ್ಟಾಗಿ ನೋಡಿಕೊಂಡು ಬರೀಬೇಕು. ನೆಕ್ಸ್ಟ್ ನೋಡೋಣ, 10ನೇದು, ಬರೆದ ಕೃದಂತನಾಮ, ಬರೆದು ಕೃದಂತಾವ್ಯಯ. ಇದು ಕೂಡ ಅಷ್ಟೇ, ಕೃದಂತನಾಮ, ಕೃದಂತಾವ್ಯಯ, ಕೃದಂತ ಭಾವನಾಮ, ಇದು ಕೂಡ ನಿಮಗೆ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟು ನಾನು ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟು ಒಂದು ವಾಕ್ಯದಲ್ಲಿ ನೋಡಿ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ನೋಡಿ, ಅದೇ ಥರ ಎಲ್ಲ ಇದೆ. ಯಾರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಫುಲ್ ವಿಡಿಯೋನ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಕೂಡ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸು, ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು. ಸೊ ಯಾವುದನ್ನು ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿ ಫಸ್ಟ್ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ, ಇದು ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಭಾಷೆ ಪಾಠದಿಂದ ಈ ಕ್ವಶನ್ನು ಬಂದೇ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡೋಣ, ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನು ತಿಳಿಸಿ. ನೋಡಿ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ, ಸಾಮ್ರಾಟರ ರಾಜಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಕಲ್ಲುಪಾಟಿಯ ವಿಶೇಷತೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು ಕೇಳ್ತಾರೆ. ನಿಮಗೆ ಪ್ರಿಪ್ರೇಟ್ರಿನಲ್ಲಾದರೂ ಕೇಳ್ತಾರೆ, ಫೈನಲಲ್ಲಿ ಕೇಳಿಲ್ಲ ಅಂದ್ರೂ. ನೆಕ್ಸ್ಟ್ ನೋಡೋಣ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮಗೆ ಅಗ್ನಿಭೂತಿ ವಾಯುಭೂತಿ ಈ ಪಾಠದಿಂದ ಇದನ್ನೇ ಬರೋದು, ಈ ಕ್ವಶನ್ ಒಂದೇ ಬರುತ್ತೆ. ಆಮೇಲೆ ಅವರು ಯಾವ ಥರ ಕೃತಜ್ಞತೆ ಒಂದು ಭಾವನೆ ಹೇಳ್ಕೊಟ್ಟಾದ್ಮೇಲೆ ಅವರು ಈ ಥರ ಹೇಳಿದಾಗ ಅಗ್ನಿಭೂತಿ ವಾಯುಭೀತಿ
ಅವರ ಒಂದು ಸೂರ್ಯಮಿತ್ರನಿಗೆ ಯಾವ ರೀತಿ ಅವರ ಭಾವನೆ ವ್ಯಕ್ತಪಡಿಸ್ತಾರೆ ಅದು ಕೂಡ ಕೇಳ್ತಾರೆ ಈ ಪಾಠದಿಂದ. ಅವರ ಭಾವನೆ ಮತ್ತು ಸೂರ್ಯಮಿತ್ರ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು, ಇದು ಕೂಡ ಕೇಳ್ತಾರೆ. 2 ಕ್ವಶನ್ ಅದರಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ. ನೋಡಿ, ಪೊಯಮಿಂದ ಬರುತ್ತೆ ಈ ಕ್ವಶನ್ನು. ಪೊಯಮಿಂದ ಆಲ್ಮೋಸ್ಟ್ ಆಲ್ 2 ಕ್ವಶನ್ಸೇ ಬರೋದು. ಸೊ ನೀವು ಪಾಠದಿಂದ ಅಂದರೆ ಒಂದು 3-4 ಬರ್ಬೋದು. ನೋಡೋಣ ನೆಕ್ಸ್ಟು. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು. ನಿಮಗೆ ಅದು ಗೊತ್ತು, ಇದು ನಿಮ್ಮ ಸೋಷಲ್ ಸೈನ್ಸಲ್ಲೂ ಇದೆ, ಸ್ವಲ್ಪ ರಿಲೇಟೆಡೇ. ನೋಡಿ ಇದನ್ನು ಕೂಡ ಅಷ್ಟೇ. ನೆಕ್ಸ್ಟ್, ಹಲಗಲಿ ಬೇಡರು ಓದಿರ್ತೀರ ನೀವೆಲ್ಲಾದ್ರೂ. ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳಾವುವು. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಈ ಒಂದು ಪಾಠದಿಂದ ಇದು ಬರುತ್ತೆ. ಇಲ್ಲಾಂದರೆ ಗಾಂಧೀಜಿಯವರು ಅಕ್ಷರದ ಬಗ್ಗೆ ಹೇಳಿರೋದು ಬರುತ್ತೆ. ನೋಡಿ ನೆಕ್ಸ್ಟ್ ನೋಡೋಣ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು, ಇದು ಇಂಪಾರ್ಟೆಂಟ್. ಜ್ಞಾನಿ ಅಜ್ಞಾನಿಗಳ ಸಂಗಮದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇವಾಗಲೇ ನೀವು ಒಂದು ಬುಕ್ ಇಟ್ಟು ಅಥವಾ ಎಲ್ಲಾದರೂ ಟಿಕ್ ಮಾಡ್ಕೊಳ್ಳೋ ಮೂಲಕ ನೀವು ಅದನ್ನೆಲ್ಲ ಮೆನ್ಷನ್ ಮಾಡಿಕೊಂಡು ಫೈನಲ್ ಎಕ್ಸಾಮ್ಗೆ ಓದ್ಕೊಳ್ಳಿ, ಚೆನ್ನಾಗಿ ನಿಮಗೆ ಸ್ಕೋರ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೋಡೋಣ. ಕೃತಿಕಾರರ ಪರಿಚಯ. ನಾನು ನೋಡಿ ನಿಮಗೆ ಲಿಸ್ಟ್ ಮಾಡಿದ್ದೀನಿ 4 ಮೆಂಬರ್ಸ್ದು. ಪಾಠದಿಂದ 4, ಪೊಯಮಿಂದ 4, ಆ 4 ಜನರಲ್ಲೇ ಬರೋದು. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವೀಡಿಯೋನ ನೋಡಿ ನಾನು ಈ ಥರ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ 4 ಜನದ್ದು ಇಕ್ಕಿದ್ದೀನಿ, ಅವ್ರದ್ದನ್ನ ನಾನು ನಿಮಗೆ ವೀಡಿಯೋ ಆಗಿ ಬಿಡ್ತೀನಿ ಫೈನಲ್ ಎಕ್ಸಾಮ್ ಅಷ್ಟರಲ್ಲಿ ಅಂತ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ ಒಂದು ಹೊಸ ವೀಡಿಯೋ ಬಿಡ್ತೀನಿ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ಮೇಲೆ. ಸೊ ನೀವು ಅದನ್ನು ಒತ್ಬಿಟ್ಟು ನಮ್ಮ ಚಾನಲ್ನ ವಿಸಿಟ್ ಮಾಡಿ ಹೊಸ ವೀಡಿಯೋನ ನೋಡ್ಬೋದು ಮತ್ತು ತಿಳ್ಕೊಳ್ಬೋದು, ಇದೇ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುವೆಂಪು ಇಲ್ಲಿದೆ ನೋಡಿ. ನೆಕ್ಸ್ಟ್ ಒನ್ ಕುವೆಂಪು, ಇದು ಇಂಪಾರ್ಟೆಂಟು, ಕುವೆಂಪು ಅವ್ರದ್ದು. ನೆಕ್ಸ್ಟ್ ನೋಡೋಣ. ವಾಕ್ಯ ರೂಪದಲ್ಲಿ ಬರಿಬೇಕಿದ್ದನ್ನು ನೀವು 6 ವಾಕ್ಯ ಬರೆದ್ರೆ ಸಾಕು. ನೆಕ್ಸ್ಟ್, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸು ಹೆಸರಿಸುವುದು. ಛಂದಸ್ಸು ನಿಮಗೆ ಗೊತ್ತು, 2ನೇ ಬರೋದು ನೋಡಿ. ವಾರ್ಧಕ ಷಟ್ಪದಿ ಅಥವಾ ಭಾಮಿನಿ ಷಟ್ಪದಿ 2 ಬರೋದು. ಸೊ ನೀವು ಯಾವುದೇ ಒಂದು ಟೆನ್ಷನ್ ಇಲ್ದಿರ ಅದೆರಡು ಓದ್ಕೊಂಡ್ರೆ ಸಾಕು. ಇಲ್ಲ ಕಂದ ಪದ್ಯ ಬರ್ಬೋದು, ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ, ಬಟ್ ಆಲ್ಮೋಸ್ಟ್ ಆಲ್ 90% ಬರೋದೇ ಷಟ್ಪದಿ, ಅದು ವಾರ್ಧಕ ಅಥವಾ ಭಾಮಿನಿ, ಇದೆರಡರಲ್ಲೇ ಒಂದು ಬರುತ್ತೆ. ನೆಕ್ಸ್ಟ್ ನೋಡೋಣ. ಅಲಂಕಾರವನ್ನು ಹೆಸರಿಸಿ. ಅಲಂಕಾರಗಳು ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಕೊಟ್ಟಿದ್ದಾರೆ. ಸೊ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾವುದಪ್ಪ ಅಂದರೆ ಉಪಮಲಂಕಾರ ಮತ್ತು ರೂಪಕಲಂಕಾರ, ಇದೆರಡೇ ಓದ್ಕೊಳ್ಳಿ, ನಿಮಗೆ ಫೈನಲ್ ಎಕ್ಸಾಮಲ್ಲಿ ಇದೇ ಬರೋದು. ನೋಡಿ ನಾನು ಬರೀತಾ ಇದ್ದೀನಿ, ಈ ಥರ ಎಲ್ಲ ಇಂಪಾರ್ಟೆಂಟ್ ಇರೋದು ಹೇಳ್ತೀನಿ ನಾನು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಮತ್ತು ಯಾವುದೇ ಒಂದು ಡೌಟ್ ಇಲ್ದಿರ ಕ್ಲಿಯರ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋಣ. ಉತ್ಪ್ರೇಕ್ಷಾಲಂಕಾರ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬರೋದು ಕಡಿಮೆ ನಿಮಗೆ ಅದು, ಸೊ ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ನೋಡೋಣ. ಗಾದೆ ಬಂದುಬಿಟ್ಟು ನನ್ನ ಹತ್ರ 4 ಇದೆ. ಆ 4ಅಲ್ಲೇ ನಿಮಗೆ ಪ್ರಿಪ್ರೇಟ್ರಿಗೆ ಮತ್ತು ಫೈನಲ್ ಎಕ್ಸಾಮ್ಗೆ ಬರುತ್ತೆ. ಸೊ ಇಲ್ಲಿ ನೋಡಿ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ಇದು ಬರುತ್ತೆ, ಇದು ಇಂಪಾರ್ಟೆಂಟು. ಆಪ್ಷನಲ್ಲಿ ಕೊಡ್ತಾರೆ ನಿಮಗೆ 2ರಲ್ಲೊಂದು. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಒಂದು ಗಾದೆಯ ಬಗ್ಗೆ ಸ್ವಲ್ಪ ಒಂಚೂರು ಅದನ್ನು ಗಾದೆಯನ್ನು ಪೂರ್ತಿಯಾಗಿ ಒಂದು ಟಾಪಿಕ್ಕಾಗಿ ಇಟ್ಕೊಂಡು ಗಾದೆ ಬಗ್ಗೆ ಈ ಥರ ಬರಿಬೇಕು. ಫಸ್ಟ್ ಇದೇನಿದೆ ನೀವು ಇದನ್ನೇ ಬರೆದ್ಬಿಡಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬ ಕಠಿಣ, ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ಸುಲಭ ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಈ ಲೈನ್ ಏನಿದೆ ಇಲ್ಲಿ ಗಂಟ ನೀವು ಬರಿಬೇಕು.
ನೋಡಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಗಾದೆ ವೇದಕ್ಕೆ ಸಮಾನ ಸುಳ್ಳಾಗುವುದಿಲ್ಲ, ಗಾದೆ ಹಿರಿಯರು ಹೇಳಿದ. ನೋಡಿ ತ್ರಿವಿಕ್ರಮನಂತೆ. ಇಲ್ಲಿ ಗಂಟ ನೀವು ಯಾವುದೇ ಒಂದು ಗಾದೆ ಬಂದ್ರೂ ಇದೊಂದು ಬರೀರಿ, ನಿಮಗೆ 1 ಮಾರ್ಕ್ ಪಕ್ಕ ಸಿಗುತ್ತೆ. ನೆಕ್ಸ್ಟು ಈ ಗಾದೆ ನೀವು ಯಾವ ಗಾದೆ ಬಗ್ಗೆ ಬರೀತಿದ್ದೀರಾ ಅದಕ್ಕೆ ಒಂದು ಸಂಬಂಧ ಪಡೋ ಥರ ಒಂದು ಲೈನ್ ಬರೀರಿ. ನೋಡಿ ಇಲ್ಲಿ ಬರೆದಿದ್ದಾರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಈ ಗಾದೆ ಬಗ್ಗೆ ಬರೆದಿದ್ದಾರೆ. ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬ ಕಠಿಣ, ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ಸುಲಭ ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಇದು ನಿಜ ತಾನೆ. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಮಡಿಕೆ ಮಾಡಲು ತುಂಬ ಸಮಯ ಹಿಡಿಯುತ್ತೆ, ಅದೇ ಒಂದು ದೊಣ್ಣೆ ತಗೊಂಡು ಆ ಮಡಿಕೆನ ಹೊಡೆದಾಕೋಕ್ಕೆ ಬರೀ 1 ನಿಮಿಷ ಸಾಕು. ಸೊ ಆ ಥರ ಇಲ್ಲಿ ಬರೆದಿದ್ದಾರೆ ನೋಡಿ. ಈ ಥರ ನೀವು ಬರೆದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಆ ಗಾದೆ ಬಗ್ಗೆ ಒಂದು ಉದಾಹರಣೆ ಸಹಿತ ಕೊಡಿ. ಇವಾಗ ನೋಡಿ ನೆಕ್ಸ್ಟು ಉದಾಹರಣೆ. ಫಸ್ಟ್ ನಾನು ಏನು ಹೇಳಿದೆ, ಇಲ್ಲಿ ಗಂಟ ಬರೀಬೇಕು ಅಂತ ಹೇಳಿದೆ. ಇದು ಫಸ್ಟು, ಇದು ಸೆಕೆಂಡ್. ನೋಡಿ ಉದಾಹರಣೆ ಕೊಟ್ಬಿಟ್ಟು ಅದನ್ನು ಬರೀರಿ. ಅಂದರೆ ಒಬ್ಬರು ಮಡಿಕೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಈ ಥರ ಮಾಡ್ತಾರೆ ಮಡಿಕೆನ, ಅದು 1 ನಿಮಿಷದಲ್ಲೇ ಹೊಡೆದಾಕ್ಬೋದು. ಯಾರೇ ಒಬ್ಬರು ತಮ್ಮ ಒಂದು ಪದವಿನ ಉಳಿಸ್ಕೊಳ್ಳೋಕ್ಕೆ ಅಥವಾ ಒಬ್ಬರು ಬೆಳೆಯೋಕ್ಕೆ ತುಂಬ ಕಷ್ಟಪಟ್ಟು ಏನೇನೋ ಮಾಡಿರ್ತಾರೆ, ಅವರ ಒಂದು ಕೆಟ್ಟ ಗುಣ ಫುಲ್ ಎಲ್ಲದನ್ನು ಹಾಳು ಮಾಡುತ್ತೆ ಅವ್ರ ಸಾಧನೆನೆಲ್ಲ. ಆ ಥರ ಉದಾಹರಣೆ ಸಹಿತ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟು ನೋಡಿ, ನೀವು ಕನ್ನಡನ ಕರೆಕ್ಟಾಗಿ ಬರೆದಿದ್ರೆ, ಅಂದರೆ ಇವಾಗ ಕನ್ನಡನ ವಾಕ್ಯ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ 3 ಮಾರ್ಕ್ಸ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಕೂಡ ಅದೇ ಥರ ಕೊಟ್ಟಿದ್ದಾರೆ, ನೋಡ್ಬೋದು. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಇದೆ ನನ್ನ ಹತ್ರ. ನಿಮಗೆ ನಾನು ಫೈನಲ್ ಎಕ್ಸಾಮ್ ಅಷ್ಟರಲ್ಲಿ ವೀಡಿಯೋ ಮಾಡಿಬಿಡ್ತೀನಿ. ಸೊ ಫುಲ್ ವೀಡಿಯೋ ನೋಡ್ತಿರೋರೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ನನ್ನ ಚಾನಲಲ್ಲಿ ಎಲ್ಲ ನಿಮಗೆ 10th ಏನೇನು ಯೂಸ್ ಇದೆ ಎಲ್ಲದನ್ನು ಬಿಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನೋಡಿ ನೆಕ್ಸ್ಟ್ ನೋಡೋಣ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನೆಕ್ಸ್ಟ್, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ. ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ 3 ಏನಿದೆ ಅದು ಲೆಸನಿಂದ ಬರುತ್ತೆ, ಸೆಕೆಂಡ್ 3 ಏನಿದೆ ಅದು ಪೊಯಮಿಂದ ಬರುತ್ತೆ. ನೋಡಿ, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆಂ. ನೆಕ್ಸ್ಟ್, ವಿದ್ಯಾಧನಮೇ ಧನಮಪ್ಪುದು. ನೆಕ್ಸ್ಟ್ ನೋಡೋಣ ಪೊಯಮ್. ನಿಮಗೆ ಒಂದು ಫಸ್ಟ್ ಪ್ರಿಪ್ರೇಟ್ರಿಗೆ ಇದೇ ಪೊಯಮ್ ಕೊಟ್ಟಿದ್ದರು, ತುಂಬ ಈಸಿ ಇತ್ತಿದ್ದು. 4 ಮಾರ್ಕ್ಸ್ ಆರಾಮಾಗಿ ತೆಗೆದಿದ್ದೀರಾ. ಕಲುಷಿತವಾದಿ ನದಿ ಜಲಗಳಿಗೆ ಇದೇ ಬಂದಿತ್ತು ಪೊಯಮು. ಇಲ್ಲಿದೆ ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡಿ ಇಷ್ಟೇ. ಇನ್ನೊಂದು ಪ್ಯಾರಾ ಕೊಟ್ಟಿದ್ದಾರೆ, ಅದರಲ್ಲೇ ನೀವು ಫಸ್ಟ್ನೇದು ತುಂಬ ಈಸಿ ಇದೆ, ಅದನ್ನೇ ಬರಿಬೋದು. ನೆಕ್ಸ್ಟ್ ನೋಡಿ, ನಾನು ಇದನ್ನು ಮಾಡಲ್ ಪೇಪರ್ ಮಾಡಬೇಕಾದ್ರೆ ಪ್ರತಿ ಸಾರಿನೂ ಹೇಳಿದ್ದೀನಿ, ಒಂದು ಪೊಯಮ್ ಕೊಡ್ತಾರೆ, ಅದು ಹಳಗನ್ನಡ ಆಗ್ಬೋದು, ಹೊಸಗನ್ನಡ ಆಗ್ಬೋದು. ಅದ್ರ ಬಗ್ಗೆ ನೀವು ಅದು ಯಾವ ಪಾಠದಿಂದ ಆರಿಸಿದ್ದಾರೆ ಅಥವಾ ಏನೋ ಒಂಚೂರು ಅದ್ರ ಬಗ್ಗೆ ಬರೆದ್ಬಿಟ್ಟು ನೆಕ್ಸ್ಟ್ ಆ ಪ್ಯಾರಾದಲ್ಲಿ ಏನೇನೋ ಒಂದು ತಿಳ್ಕೊಳ್ಳೋ ಅಂಥ ಒಂದು ಮೌಲ್ಯ ಇದೆ ಅದರಲ್ಲಿ ಅನ್ನೋದನ್ನು ನೀವು ಸ್ವಲ್ಪ ದೊಡ್ಡದಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪನೇ ಬರೆದ್ರೆ ಕಡಿಮೆ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಜಾಸ್ತಿ ಬರೀರಿ, ಇಷ್ಟೇ ಇದ್ರ ಬಗ್ಗೆ ಹೇಳೋದಾದರೆ. ನೆಕ್ಸ್ಟ್ ನೋಡೋಣ 8-10 ವಾಕ್ಯ. ನಿಮಗೆ ಗೊತ್ತು 8-10 ವಾಕ್ಯ ಒಂದು ಪೊಯಮಿಂದ ಬರುತ್ತೆ, ಇನ್ನೊಂದು ಲೆಸನಿಂದ ಬರುತ್ತೆ ಅಂತ. ಫಸ್ಟ್ ಲೆಸನ್ ಕೊಟ್ಟಿದ್ದಾರೆ ನೋಡಿ. ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣನನ್ನು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ. ಶ್ರೀರಾಮಾಯಣ ದರ್ಶನದಿಂದ ತನ್ನ ಬಹುಕಾಲಿಕ. ಇನ್ನೊಂದೇನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಒಂದೇ ಪಾಠದಿಂದ 2 ಕ್ವಶನ್ ಕೊಡ್ತಾರೆ. ನೀವು ಎಲ್ಲೆಲ್ಲಿ ಯಾವ್ಯಾವ ಪಾಠದಿಂದ 2 ಕ್ವಶನ್ ಇರುತ್ತೋ 8-10 ವಾಕ್ಯದಲ್ಲಿ ಅದರಲ್ಲಿ ಒಂದೇ ಓದ್ಕೊಳ್ಳಿ. ಯಾಕಂದರೆ ನಿಮಗೆ 2 ಅಂತ ಆಪ್ಷನ್ ಕೊಡ್ತಾರೆ. ಸೊ ಒಂದು ಓದ್ಕೊಳ್ಳಿ, ಅದು ಪ್ಲಸ್ ಪಾಯಿಂಟು. ನೆಕ್ಸ್ಟ್ ನೋಡೋಣ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳು. ನೋಡಿ, ಸೆಕೆಂಡ್ ಕ್ವಶನ್ನು ಕರ್ಣನಿಗೆ ಒಡ್ಡಿದ ಆಮಿಷಗಳು. ಈ ಕ್ವಶನ್ ಕೇಳ್ತಾರೆ, ತುಂಬ ಸಾರಿ ರಿಪೀಟ್ ಆಗಿದೆ. ಇದು ಫೈನಲ್ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು. ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳ್ತಾ ಹೋಗ್ತಿದ್ದೀನಿ ಮಧ್ಯದಲ್ಲಿ. ನೆಕ್ಸ್ಟ್ ನೋಡೋಣ. ನಿಮಗೆ ಗೊತ್ತು, ಇದು 2 ಕ್ವಶನ್ ಕೊಡ್ತಾರೆ, ಗದ್ಯ ಭಾಗ ಕೊಟ್ಬಿಟ್ಟು ಅದನ್ನು ಓದ್ಕೊಂಡು ಬರೆಯೋದಷ್ಟೇ, ಅದರಲ್ಲೇ ಆನ್ಸರ್ ಇರುತ್ತೆ. 2 ಮಾರ್ಕ್ಸ್ ಆಗೋ ಅಷ್ಟು ನೀವು ಬರೀಬೇಕು. ನೆಕ್ಸ್ಟ್ ನೋಡೋಣ.
ಪತ್ರಲೇಖನ, ಒಂದು ಫಾರ್ಮಲ್ಲು ಇನ್ನೊಂದು ಇನ್ಫಾರ್ಮಲ್ ಕೊಡ್ತಾರೆ ನೋಡಿ. ಫಸ್ಟ್ ಫಾರ್ಮಲ್ ಕೊಟ್ಟಿದ್ದಾರೆ, ಸೆಕೆಂಡ್ ಇನ್ಫಾರ್ಮಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ. ತುಂಬ ಈಸಿ ಇದು. ನೆಕ್ಸ್ಟು ಲಾಸ್ಟ್ ಪ್ರಶ್ನೆ ಬಂದರೆ ಪ್ರಬಂಧದಲ್ಲೂ ಅಷ್ಟೇ ನನ್ನ ಹತ್ರ ಸ್ವಲ್ಪ ಲಿಸ್ಟ್ ಇದೆ. ಆ ಲಿಸ್ಟ್ ಒಳಗಡೆ ನಿಮಗೆ ಪ್ರಬಂಧ ಎಲ್ಲ ಕೊಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ರಂಥಾಲಯಗಳ ಮಹತ್ವ. ಇದು ಇಂಪಾರ್ಟೆಂಟು, ಗ್ರಂಥಾಲಯಗಳ ಮಹತ್ವ. ನೆಕ್ಸ್ಟು ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ. ನೀವು ಪ್ರಬಂಧ ಏನಿಲ್ಲ, ಕನ್ನಡ ನೀವು ಅದ್ರ ಬಗ್ಗೆ ಒಂಚೂರು ತಿಳ್ಕೊಂಡಿದ್ರೆ ಸಾಕು. ಕನ್ನಡ ಪದಗಳನ್ನ ಜೋಡಿಸಿ ವಾಕ್ಯ ಮಾಡಿ ತುಂಬ ಚೆನ್ನಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಪಕ್ಕಾ ಸಿಗುತ್ತೆ ಫೈನಲ್ ಎಕ್ಸಾಮಲ್ಲಿ. ಟೀಚರ್ಸ್ ಯಾರೂ ಮಾರ್ಕ್ಸ್ನ ಕಟ್ ಮಾಡಲ್ಲ, ಆಲ್ಮೋಸ್ಟ್ ಆಲ್ ಸ್ವಲ್ಪ ಜನ ಅಷ್ಟೇ ಕಟ್ ಮಾಡೋದು. ಸೊ ನೀವು ಅದನ್ನು ಕರೆಕ್ಟಾಗಿ ಬರೆದ್ರೆ ಇನ್ನೂ ಚೆಂದ ನೋಡಿ. ಯಾರಾದರೂ ನೋಟ್ ಮಾಡ್ಕೋತೀನ ಅಂದರೆ ಮಾಡ್ಕೊಳ್ಳಿ. ಇಷ್ಟೇ. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.